ನಮಸ್ಕಾರ ಪುಟಾಣಿಗಳೇ, ಒಂದು ಸಣ್ಣ ಕಥೆ ಹೇಳ್ತೀನಿ. 3 ದಿನದಿಂದ ನಾನು ಊರಿಗೆ ಹಬ್ಬಕ್ಕೆ ಹೋಗಿದ್ದೆ. ಹಾಗಾಗಿ 3 ದಿನ ನನ್ನ ಕಥೆ ಹೇಳಲಿಲ್ಲ. ಯಾರೂ ಬೇಜಾರು ಮಾಡ್ಕೋಬೇಡಿ. ಇವತ್ತು ಕಥೆ ಹೇಳ್ತೀನಿ, ಕೇಳಿ. ಒಬ್ಬ ಊರು ಮುಖಂಡ ಪೇಟೆಗೆ ಹೋಗಿ ಗಾಡಿ ಮೇಲೆ ಸಾಮಾನುಗಳನ್ನೆಲ್ಲ ಖರೀದಿ ಮಾಡ್ಕೊಂಡು ಅವ್ರ ಮನೆಗೆ ಬರ್ತಾ ಇದ್ದಾನೆ. ಬರಬೇಕಾದ್ರೆ ಊರು ಬಾಗಿಲು ಬರೋವರೆಗೂ ಇದೆಯಂತೆ. ಊರು ಬಾಗಿಲ ಹತ್ತತ್ರ ಬರ್ತಾ ಇದ್ದಾಗಲೇ 7,000 ರೂಪಾಯಿಂದು ಚೀಲ ಕಳೆದೋಗಿದೆ. ಆವಾಗ ಸಾಮಾನ ಗಾಡಿ ಮೇಲೆ ತಂದಿದ್ದಾನೆ ಗೌಡ. ತಂದುಬಿಟ್ಟು ಮನೆ ಆಳ್ಗ ಹೇಳಿದ್ದಾನೆ, ಸಾಮಾನೆಲ್ಲ ಇಳ್ಕಿಸ್ಕೊಪ್ಪ, ಗಾಡೀಲಿ ತಂದಿದ್ದೀನಿ ಅಂತ. ಆಯಿತು ಗೌಡ್ರೆ, ಇಳ್ಕಿಸ್ಕೊತೀನಿ ಸಾಮಾನು ಅಂತೇಳಿ ಅವನ ಸಾಮಾನೆಲ್ಲ ಇಳ್ಕಿಸ್ಕೊತಾ ಇದ್ದಾನೆ. ಇವನಿಗೆ 2,000 ರೂಪಾಯಿ ಕಳೆದೋಗಿರೋದ್ರ ಬಗ್ಗೆ ಭಾಳ ಚಿಂತೆ ಮಾಡ್ತಾಯಿದ್ದಾನೆ ಊರುಗೌಡ. ನಂದು 2,000 ಕಳೆದೋಯ್ತು, ನಂದು 2,000 ಕಳೆದೋಯ್ತು ಅಂತ ಬಾಯಿ ಬಿಡಿತಾವನೆ. ಅಲ್ಲಿಗೆ ಇನ್ನವ ಅವನ ಹತ್ರ ಬರ್ತಾನೆ. ಏನೈತೆ ಗೌಡ್ರೆ, ಏನು ಯಾಕೆ ಬಾಯಿ ಬಿಡಿತಾ ಇದ್ದೀರಾ ಅಂತ ಕೇಳ್ತಾನೆ. ಯೋಗಕ್ಷೇಮ ವಿಚಾರಿಸ್ತಾನೆ. ಆವಾಗ ನನ್ನದು 2,000 ರೂಪಾಯಿ ಕಳೆದೋಗಿದೆ ಗೌಡ್ರೆ, ಯಾರಿಗಾರು ಸಿಕ್ಕಿದ್ರೆ ತಂದುಕೊಡೋಕೆ ವ್ಯವಸ್ಥೆ ಮಾಡಿಸಿ, ಅವ್ರಿಗೆ 200 ರೂಪಾಯಿ ಸೂಕ್ತ ಬಹುಮಾನ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಸರಿ, ಇವನು ಹೇಳ್ತಾನೆ, ಬಂದಿದ್ದವನು ಆ ತಮಟೆ ಮದನಿಗಳಿಗೆ ತಮಟೆ ಹೊಡಿಸ್ಬಿಡು, ಸೂಕ್ತ ಬಹುಮಾನ 200 ಕೊಡ್ತೀನಿ ಅಂತ, ಯಾರಾದ್ರು ಸಿಕ್ಕಿದ್ರೆ ತಂದು ಕೊಡ್ತಾರೆ ಅಂತ ಹೇಳ್ತಾನೆ ಬಂದಿದ್ದವನು. ಆಯಿತು ಅಂದ್ಬಿಟ್ಟು ಹೇಳಿ ತಮಟೆ ಮದನಿಗೆ ಹೋಗಿ ತಮಟೆ ಸಾರಿಸ್ತಾರೆ. ಗೌಡ್ರದ್ದು ದುಡ್ಡನ್ನ ಚೀಲ ಬಿದ್ದೋಗಿದೆ, ಯಾರಿಗಾದ್ರೂ ಸಿಕ್ಕಿದ್ರೆ ತಂದು ಕೊಡಿ, ಅವ್ರಿಗೆ ಸೂಕ್ತ ಬಹುಮಾನ 200 ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡ್ತಾರೆ. ಆವಾಗ ದುಡ್ಡು ಸಿಕ್ಕಿತ್ತಲ್ಲ, ದುಡ್ಡು ಚೀಲ ಸಿಕ್ಕಿತ್ತಲ್ಲ, ಅವನು ಮನೆ ಒಳಗಡೆ ಇರ್ತಾನೆ. ಅವನು ಹೆಂಡ್ತಿ, ರೀ ಮಾದ ತಮಟೆ ಹೊಡಿತಾ ಇದ್ದಾನೆ, ಇದು ಗೌಡ್ರದಂತ ಅದು 2,000 ರೂಪಾಯಿ ಚೀಲ, ನೀವು ಯಾವುದೇ ಕಾರಣಕ್ಕೂ ಕೊಡಬೇಡಿ, ನಾವೇ ಇಟ್ಕೊಳ್ಳಮ್ಮ. ಅವನು 200 ಕೊಡ್ತಾನೆ ಅಂತ ಹೇಳಿದ್ರೆ ಈ ಚೀಲದಲ್ಲಿ ಇನ್ನೂ ಹೆಚ್ಚಿನ ದುಡ್ಡು ಇರ್ತದಲ್ವೇ, ಹಾಗಾಗಿ ನಾವೇ ಕೊಡಬೇಕು ಅವನಿಗೆ, ಎಲ್ಲ ನಾವೇ ಇಟ್ಕೊಂಡ್ರೆ ಆಯಿತು, ಕೊಡೋದು ಬೇಡ ಅಂತ ಗಂಡನಿಗೆ ಹೇಳ್ತಾಳೆ. ಅದಕ್ಕೆ ಗಂಡ ನಿಯತ್ನವನು ಪಾಪ ಊರ್ಗೌಡ್ರದ್ದು ದುಡ್ಡು ಕೆಡಿಕೊಂಡಿದ್ದಾರೆ, ಬೇರೆಯವ್ರ ದುಡ್ಡು ನಮ್ಗೆ ಯಾಕೆ ಬೇಕು, ಹಾಗಾಗಿ ತಗೊಂಡೋಗಿ ಅವ್ರ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ, ಅದು ಅಲ್ಲದೆ ನಮಗೆ 200 ರೂಪಾಯಿ ಕೊಡ್ತಾರಲ್ಲ, ಸಾಕಲ್ವ ನಮಗೆ ಅಂತ ಒಳ್ಳೆ ಮಾತಿನಲ್ಲಿ ಹೇಳ್ತಿಗೆ ಹೇಳ್ತಾನೆ. ಆದರೆ ಹೇಳ್ತೆ ಕೇಳೋಳಲ್ಲ. ಆಗ ಗೊತ್ತಲ್ಲ ಹೆಂಗಸರು ಬುದ್ಧಿ, ಊದ್ಕಾಗಿದ್ಕ ತಿರ್ಕೊಂಡು ಏನಾರು ಮಾಡ್ಕೊಂಡು ನೀನು ಕಟ್ಕೊಂತ ಮೆಲ್ಲು ಇದೆಯೇ, ಏನು ಒಳ್ಳೆ ಕೆಲಸಗಳು ಯಾವುದೂ ಮಾಡಲಿಲ್ಲ, ಏನು ಮಾಡ್ತೀರ ಮಾಡಿ ಬಗ್ಗೆ ಅಂದ್ಬಿಟ್ಟು ಹೇಳಿ ಬೈಕೊಂಡು ಸುಮ್ಮನ್ಗಾಗ್ಬಿಡ್ತಾಳೆ. ಇವನು ದುಡ್ಡು ಚೀಲನ ತಗೊಂಡೋಗಿ ಗೌಡ್ರ ಮನೆಗೆ ಕೊಟ್ಬಿಟ್ಟು ತಿಂತಾಡು ಅಂದ್ಬಿಟ್ಟು ಕೊಡಕ್ಕೆ ಹೋಗ್ತಾನೆ. ಆ ಗೌಡಿಗೆ ಫುಲ್ ತಲೆ ಬಿಸಿ. ಏನೋ ಬಂದೆ, ಯಾಕೆ ಬಂದೇನಾ? ಇಲ್ಲೇ ನಾನು 2,000 ರೂಪಾಯಿ ಕಳ್ಕೊಂಡು ಪರದಾಡ್ತಾ ಇದ್ದೀನಿ, ಅದ್ರ ಮಧ್ಯೆ ನೀನು ಬಂದಿದೆಯಲ್ಲಪ್ಪ, ಏನು ಸಾಲಾಗೆಲ್ಲ ಬೇಕು ಕೇಳಕ್ಕೆ ಬಂದ್ಯಾ? ನನ್ನ ಹತ್ರ ಎಲ್ಲ ಸಾಲ ಹೋಗಿ ಅಂದ್ಬಿಟ್ಟು ಅವನೇ ಪೇಚಾಡ್ತಾ ಇದ್ದಾನೆ. ಅದಕ್ಕೆ ದುಡ್ಡು ತಂದಿದ್ದಮ್ಮ, ಗೌಡ್ರೆ ನಿಮ್ಮ ಕಳ್ಕೊಂಡಿರೋ ಚೀಲ ನನ್ನ ಹತ್ರ ಇದೆ, ತಗೊಳ್ಳಿ, ನಾನು ಸಿಕ್ತು ಅಂದ್ಬಿಟ್ಟು ಕೊಡ್ತಾನೆ. ಇವನೇ ಕೊಟ್ಟ ಅಂದರೆ 200 ರೂಪಾಯಿ ಸಿಗುತ್ತಿಲ್ಲ ಅಂತ ಕೊಟ್ಟ. ಅವನು ದುಡ್ಡು ಇಸ್ಕೊಂಡು ಧನ್ಯವಾದಗಳಪ್ಪ, ಪರವಾಗಿಲ್ಲ, ನಿನ್ನೆ ಸಿಕ್ಕಿದೆ ಅಲ್ವೇ, ತುಂಬ ಥ್ಯಾಂಕ್ಸ್ ಅಂದ್ಬಿಟ್ಟು ಮನೆ ಒಳಗಡೆ ಹೋಗಿ ಲೆಕ್ಕ ಹಾಕೊಂಡು 2,000 ರೂಪಾಯಿ ಸರಿಯಾಗಿರ್ತದೆ ಅಲ್ಲಿ ಇಟ್ಬಿಟ್ಟು ಈಚೆ ಬರ್ತಾನೆ. ದುಡ್ಡು ಕೊಟ್ಟಾಯ್ತಲ್ಲ, ಇನ್ನೇನು ಹೋಗೋ ಮನೆಗೆ ಅಂತ ಗೌಡ ಅಂತಾನೆ. ನಾನು ಕೊಡಬೇಕಾದ 200 ರೂಪಾಯಿ ಕೊಡಿ ಸ್ವಾಮಿ, ಘೋಷಣೆ ಮಾಡಿದ್ರಲ್ಲ ಬಹುಮಾನವ, ಅದು 200 ಕೊಡಿ ಹೋಯ್ತೀನಿ ಅಂತ ಕೇಳ್ತಾನೆ. ಆಗ ಗೌಡ, ಯಾವ 200? ನನ್ನ ಚೀಲದಲ್ಲಿದ್ದದ್ದು 2,200, ಈಗ ನನ್ನ ಚೀಲದಲ್ಲಿ 2,000 ಇದೆ, 200 ರೂಪಾಯಿ ಇಟ್ಕೊಂಡು ಮಿಕ್ಕ ದುಡ್ಡ ನನಗೆ ಕೊಟ್ಟಿದೀಯಾ ಅಂತ ಗೌಡ ಹೇಳ್ತಾನೆ. ನಿಯತ್ಗೆ ಬೆಲೆ ಎಲ್ಲಿದೆ ಸ್ವಾಮಿ? ಆಗ ಇವನಿಗೆ ಬಲೆ ಬೇಜಾರಾಯ್ತದೆ. ಇಲ್ಲ ಸ್ವಾಮಿ, ನಾನು ಚೀಲನ ನೋಡೇ ಇಲ್ಲ, ನಾನು ಚೀಲನ ಬಿಚ್ಚೇ ಇಲ್ಲ, ಅದರಲ್ಲಿ ಏನಿದೆ ಅಂತಲೇ ಗೊತ್ತಿಲ್ಲ, ಹಾಗಾಗಿ ಪೂರ ಚೀಲನೇ ತಂದು ಕೊಟ್ಟಿದ್ದೀನಿ
ನನಗೆ 200 ರೂಪಾಯಿ ಕೊಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಆಗ ಅವನು ಬಗ್ಗೋದಿಲ್ಲ ಗೌಡ. ಯಾವ ದುಡ್ಡ? 200 ರೂಪಾಯಿ ಮುಡ್ಕೊಂಡು ನನಗೆ 2,000 ಕೊಟ್ಟಿದೆ, ಹೋಗು ಅಂದ್ಬಿಟ್ಟು ಹೇಳಿ ಕಳಿಸ್ಬಿಡ್ತಾನೆ. ಆಗ ಇವನಿಗೆ ನೆನಪಾದದ್ದು ಅವನ ಹೆಂಡತಿ ಮಾತು. ಎಲ್ಲ ನಾವೇ ಇಟ್ಕೊಂಡಿದ್ರೆ ಸರಿ ಹೋಗುತ್ತೆ ಅಂತಿದ್ರಲ್ಲ, ನನ್ನ ಹೆಂಡತಿ ಮಾತಾ ಕೇಳಬೇಕಾಯ್ತು, ನಾನು ತಪ್ಪು ಮಾಡಿಬಿಟ್ಟೆ ಅಂದ್ಬಿಟ್ಟು ಏನೋ ಗೊಣಕೊಂಡು ಬರ್ತಾಯಿದ್ದಾನೆ. ಆವಾಗ ಎದುರುಗಡೆ ಅವನಿಗೆ ಹೇಳಿದ್ದಲ್ಲ ಡಂಗೂರ ಹೊಡಿಸಿ ಅಂತ ಅವನೇ ಸಿಗ್ತಾನೆ. ಏನಪ್ಪ ಏನೋಗಿದೆ, ಗೌಡ್ರ ಮನೆಗೆ ಹೋಗಿದೆ, ಏನು ಸಮಾಚಾರ ಅಂತ ಕೇಳ್ತಾನೆ. ಆಗ ಅವನು ಇರೋ ಪರಿಸ್ಥಿತಿನ ಹೇಳ್ತಾನೆ. ನೋಡಿ ಸ್ವಾಮಿ, ದುಡ್ಡು ಚೀಲ ಕಳ್ಕೊಂಡಿದೆ ಅಂತೇಳಿ ಡಂಗೂರ ಹೊಡಿಸಿದ್ರು, ನಾನು ತಗೊಂಡೋಗಿ ಕೊಟ್ಟು 200 ರೂಪಾಯಿ ಸಿಗುತ್ತೆ ಅಂತೇಳಿ. ಈಗ ಹೇಳ್ತಾನೆ 2,200 ಇತ್ತು, 200 ಮುರ್ಕೊಂಡು ನನಗೆ 2,000 ಕೊಟ್ಟಿದೆಯಾ, ಇನ್ಯಾವ ದುಡ್ಡು ಹೋಗು ಅಂದ್ಬಿಟ್ಟು ಹೇಳಿ ಕಳುಗಿಸ್ಬಿಟ್ಟ. ನೋಡಿ, ಒಳ್ಳೆಯವ್ರಿಗೆ ಕಾಲ ಇಲ್ಲ ಸ್ವಾಮಿ ಅಂತ ಅವನ ಕಷ್ಟನ ಅವನಿಗೆ 3ನೇ ವ್ಯಕ್ತಿಗೆ ಹೇಳ್ಕೊತಾನೆ. ಆಗ ಅವನಂತಾನೆ 3ನೇ ವ್ಯಕ್ತಿ, ನೋಡಪ್ಪ ನಾನು ಈಸ್ಕೊಡ್ತೀನಿ, ಆದರೆ 200 ರೂಪಾಯಿ ನಿನಗೆ ಸೇರಿದ್ದು, ಹೆಚ್ಚಿಗೆ ಎಷ್ಟು ಕೊಡ್ತಾನೋ ಅದೆಲ್ಲ ಊರಿನ ಆಚೆ ಅಲ್ಲಿ ಬಾವಿ ಕಟ್ಟಿಸ್ತಾ ಇದ್ದಾರಲ್ಲ, ಆ ಬಾವಿಗೆ ನೀನು ಸಹಾಯಧನವಾಗಿ ಕೊಡಬೇಕು. ಇದಕ್ಕೆ ಒಪ್ಕೊಂಡ್ರೆ ನಿನಗೆ 200 ರೂಪಾಯಿ ಕೊಡ್ತೀನಪ್ಪ ಅಂತ ಹೇಳಿ ಪುನಃ ಗೌಡ್ರ ಮನೆಗೆ ಕರ್ಕೊಂಡಿರ್ತಾನೆ. ಆಗ ಒಪ್ಪಲ್ಲ ಗೌಡ. ಆಗೇನು ಮಾಡ್ತಾನೆ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಇವರಿಬ್ಬರು ಹೋಗಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಎಲ್ಲ ಬರಲೇಬೇಕು. ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಎಲ್ಲ ಬರಬೇಕು. ಆಗ ದುಡ್ಡು ಕಳ್ಕೊಂಡಿದ್ದಲ್ಲ ಅವನ್ನ ಕೇಳ್ತಾನೆ, ಏನಪ್ಪ ನೀನು ದುಡ್ಡು ಕಳ್ಕೊಂಡಿದ್ದೆ ನಿಜವಾ? ಹೌದು ಸ್ವಾಮಿ, ಕಳ್ಕೊಂಡಿದ್ದೆ. ಎಷ್ಟಿತ್ತಪ್ಪ? ನನ್ನ ಚೀಲದಲ್ಲಿ 2,200 ಇತ್ತು ಸ್ವಾಮಿ, ಆದರೆ ಇವನು 200 ಇಟ್ಕೊಂಡು 2,000 ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಹೌದು, ನಮ್ಮ ಊರಲ್ಲಿರೋರೆಲ್ಲ ಸತ್ಯವಂತರೇ, ಸುಳ್ಳ ಯಾರೂ ಹೇಳಲ್ಲ. ಹೌದಪ್ಪ, ನಿನ್ನ ಮಾತನ್ನ ನಾನು ಒಪ್ಕೋತೀನಿ. ನಿನ್ನ ಚೀಲದಲ್ಲಿದ್ದದು 2,200 ತಾನೆ? 2,200 ಆಯಿತು, ಒಪ್ಕೋತೀನಿ. ಇವನು ಕೇಳ್ತಾನೆ, ಏನಪ್ಪ ಚೀಲದಲ್ಲಿ ಏನಿದೆ ಅಂತ ನೋಡಿದೆ ನೀನು? ಯಾರಿಗೆ ದುಡ್ಡು ಚೀಲ ಸಿಕ್ತಲ್ಲ ಅವನು ಕೇಳ್ತಾರೆ ಪಂಚಾಯತಿಯವರು. ದುಡ್ಡು ಚೀಲ ಸಿಕ್ತಲ್ಲ ನೀನು ನೋಡ್ದ ಅಂತ, ಎತ್ಕೊಂಡಿದ್ಯಾ 200 ಅಂತ ಕೇಳ್ತಾರೆ. ಇಲ್ಲಂಪ, ನಾನು ಚೀಲನೇ ತೆಗ್ದಿಲ್ಲ, ಹೆಂಗೆ ಸಿಕ್ತು ಹಂಗೆ ತಗೊಂಡೋಗಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗ ಪಂಚಾಯತಿ ತೀರ್ಮಾನ, ಫೈನಲ್ ತೀರ್ಮಾನ, ನೋಡಪ್ಪ ಇವರು ಸತ್ಯನ ಹೇಳ್ತಾ ಇದ್ದಾರೆ, ಇವ್ರ ಮಾತನ್ನು ನಾನು ಒಪ್ಕೋತೀನಿ. ಯಾಕಂದರೆ ಚೀಲ ನಾವು ಓಪನ್ನೇ ಮಾಡಿಲ್ಲ ಅಂತ ಇವ್ರು ಹೇಳ್ತಾರೆ, ದುಡ್ಡು ಎತ್ಕೊಂಡಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ನಮ್ಮೂರಲ್ಲಿ ಯಾರೂ ಸುಳ್ಳು ಹೇಳೋರಿಲ್ಲ, ಎಲ್ಲ ಸತ್ಯವಂತರೇ. ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಒಂದು ತೀರ್ಮಾನ ಕೊಡ್ತೀನಿ ಅಂತ ಪಂಚಾಯತವರು ಹೇಳ್ತಾರೆ. ಏನು ತೀರ್ಮಾನ? ಗೌಡ್ರೆ, ನೀವು ಕಳ್ಕೊಂಡಿರೋದು 2,200 ರೂಪಾಯಿ ಕರೆಕ್ಟು, ಇವರು ಸಿಕ್ಕಿರೋದು 2,000 ರೂಪಾಯಿ. ಈಗ ಏನಾಗಿದೆ ಅಂದರೆ, ನೀವು ಕಳ್ಕೊಂಡಿರೋ ಚೀಲ ಇನ್ನೂ ಯಾರ ಕೈಗೂ ಸಿಕ್ಕಿಲ್ಲ, ಇದು ಯಾರ್ದೋ 3ನೇವ್ರದ್ದು 2,000 ರೂಪಾಯಿ ಚೀಲ ಇವರು ಸಿಕ್ಕಿರೋದು. ಆದ್ದರಿಂದ ಅದು 2,000 ರೂಪಾಯಿ ಪೂರ್ಣ ಮೊಬೈಲಿಗೆ ಇವರು ಹಕ್ಕುಳ್ಳವರಾಗಿರ್ತಾರೆ. ನಿನ್ನದು 2,200 ಕಳ್ಕೊಂಡಿದೆಯಲ್ಲ, ಆ ಚೀಲ ತಂದು ಕೊಟ್ಟಾಗ ಆ ದುಡ್ಡಿಗೆ ನೀನು ಋಣಿ ಆಗ್ತೀಯಾ. ಅದರಿಂದ ಅದು 2,000 ರೂಪಾಯಿ ಗಂಟು ಹೆಂಗೆ ಕೊಟ್ಟ ಇವನು, ಅದನ್ನು ಹಿಂದಕ್ಕೆ ಹಂಗೆ ವಾಪಸ್ ಕೊಟ್ಟುಬಿಡಿ. ಹಾಗಾಗಿ ಇವನಿಗೆ ಮುಖಕ್ಕೆ ಹೊಡೆದಾಗತ್ತೆ, ಎಲ್ಲಿ ತಪ್ಪು ಮಾಡಿಬಿಟ್ಟು ನಾನು ಅಂತ. ವಿಧಿ ಇಲ್ಲ, ಪಂಚಾಯತಿ ತೀರ್ಮಾನವೇ ಅಂತಿಮ ತೀರ್ಮಾನ. ಆಗ ಗಂಟನ್ನು 2,000 ರೂಪಾಯಿ ತಲ ಚೀಲ ಆ ಗಂಟು ಪೂರ್ತಿ ತಂದು ಇವನು ಕೊಡ್ತಾರೆ ಹಿಂದಕ್ಕೆ ವಾಪಸ್. ಆಗ ಇವನು ಸತ್ಯವಂತ, ನನಗೆ ಬೇರೆಯವ್ರ ದುಡ್ಡು ನನಗೆ ಬೇಕಾಗಿಲ್ಲ, ಈ ದುಡ್ಡನ್ನು ನಮ್ಮ ಅಣ್ಣವ್ರು ಹೇಳಿದಾಗೆ ಬಾವಿ ತೋಡ್ಸೋಕ್ಕೆ ಸಹಾಯಧನ ಅಂಥೇಳಿ ಪೂರ ಮೊಬೈಲನ್ನು ಕೊಟ್ಬಿಡ್ತೀನಿ, ನೀವು ಬಾವಿ ತೋಡ್ಸೋಕ್ಕೆ ಖರ್ಚು ಇಟ್ಕೊಳ್ಳಿ ಅಂತ ಈ ಹುಡುಗ
ಪಂಚಾಯತಿಯವ್ರಿಗೆ ಹೇಳ್ತಾನೆ. ಪಂಚಾಯತಿಯವ್ರಿಗೆ ಇವನ ಸತ್ಯವಾದ ಮಾತುಗಳನ್ನ ಕೇಳಿ ಖುಷಿಯೋ ಖುಷಿ. ಅಂತೂ ಇಂತೂ ಬಾವಿ ತೋಡ್ಸೋಕ್ಕೆ ದುಡ್ಡು ಬಂತು. ಎಲ್ಲಿಂದ ಬಂತು? ದುಡ್ಡಿರೋಂಥವ ಬಂತು, ಬಾವಿ ಹಣಕ್ಕೆ ಹೋಗಿ ಬಿತ್ತು. ಯಾವಾಗಲೂ ಸತ್ಯಮೇವ ಜಯತೆ ಅನ್ಬೇಕು. 200 ರೂಪಾಯಿ ಕಳ್ಕೊಂಡಿದ್ದೆ ಅಂತ ಹೇಳೋದವನು ಕೊನೆಗೆ 2,200 ಇತ್ತು, 200 ಮುರ್ಕೊಂಡು 2,000 ಕೊಟ್ಟಿದ್ದಾನೆ. ನಾನು 200 ಕೊಡೋದಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ 2,000 ರೂಪಾಯಿನ ತಂದು ಬಾವಿ ಹಣಕ್ಕೆ ಬಿತ್ತು. ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆಯದೇ ಆಗತ್ತೆ ಅಂತೇಳಿ ಈ ಕಥೆಯ ಸಾರಾಂಶ. ಸುಳ್ಳು ಮೋಸ ಹೇಳಬಾರ್ದು. ಒಬ್ಬರಿಗೆ ಮೋಸ ಮಾಡಿ ದುಡ್ಡನ್ನ ಪಡ್ಕೋಬಾರ್ದು. ಯಾವಾಗಲೂ ಸತ್ಯ ನಿಯತ್ತು ಇರಬೇಕು. ದೇವರು ಯಾವುದಾದ್ರು ಒಂದು ರೂಪದಲ್ಲಿ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ಇದೇ ಉದಾಹರಣೆ, ಇದೇ ಕತೆ. ನಾಳೆ ಸಿಗೋಣ ಸ್ನೇಹಿತರೆ. ಬಾಯ್, ನಮಸ್ಕಾರ.